ರಾಜಕೀಯ ಒತ್ತಡಕ್ಕೆ ಮಣಿದ್ರ ಟಿ ನರಸೀಪುರ ಪುರಸಭೆಯ ಅಧಿಕಾರಿಗಳು ಅಂತ ಮನೆ ಮುಂಭಾಗ ಕಾಂಪೌಂಡ್ ಒಡೆದು ಹಾಕೋದಕ್ಕೆ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಬಟ್ ಕಾಂಪೌಂಡ್ ಕಟ್ಟುವುದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಕೂಡ ಇವರೇ. ಪರ್ಮಿಷನ್ ಕೊಟ್ಟವರು ಈಗ ಕಾಂಪೌಂಡ್ ಒಡೆದು ಹಾಕೋದಕ್ಕೆ ಕಾರಣ ಏನು? ರಾಜಕೀಯ ಹುನ್ನಾರ ನಡೀತಾ ಇದೆಯಾ ಇಲ್ಲಿ? ಮೈಸೂರು ಜಿಲ್ಲೆ ಟಿ ನರಸೀಪುರ ಪಟ್ಟಣದಲ್ಲಿ ಕಾಂಪೌಂಡ್ ತೆರವಿಗೆ ಅಧಿಕಾರಿಗಳು ಸಜ್ಜಾಗಿರೋದು. ಕಾಂಪೌಂಡ್ ನಿರ್ಮಾಣಕ್ಕೆ ಅನುಮತಿ ನೀಡಿದ್ರು ಪುರಸಭೆಯ ಅಧಿಕಾರಿಗಳು. ಅದರಂತೆ ಕಾಂಪೌಂಡ್ ಕೂಡ ಕಟ್ಕೊಂಡಿದ್ರು ಅಲ್ಲಿನ ನಿವಾಸಿ ಮಹೇಶ್. ಈಗ ಅದೇ ಕಾಂಪೌಂಡ್ ಒಡೆಯೋದಕ್ಕೆ ಪುರಸಭೆಯ ಅಧಿಕಾರಿಗಳು ಹುನ್ನಾರವನ್ನ ಶುರು ಮಾಡಿದ್ದಾರೆ ಅಂತ ಅಳಲು ತೋಡ್ಕೊಂಡಿದ್ದಾರೆ ಟಿ ನರಸೀಪುರ ಪಟ್ಟಣದ ನಿವಾಸಿ ಮಹೇಶ್. ಪ್ರತಿನಿತ್ಯ ಕಿರುಕುಳ ನೀಡ್ತಾ ಇರೋದ್ರ ಬಗ್ಗೆ ಅಳಲು ತೋಡ್ಕೊಂಡಿದ್ದಾರೆ. ಈ ಹಿಂದೆ ಅನುಮತಿ ಕೊಟ್ಟಿದ್ದು ಅವರೇ, ಅದರಂತೆ ನಾವು ಕಾಂಪೌಂಡ್ ಕಟ್ಕೊಂಡಿದ್ವಿ, ಬಟ್ ಈಗ ಕಾಂಪೌಂಡ್ ಹೊಡಿತೀವಿ ಅಂತ ಕಿರುಕುಳ ಕೊಡ್ತಿದ್ದಾರೆ. ಹೀಗಾಗಿ ನಮಗೆ ನ್ಯಾಯ ಕೊಡಿಸಿ ಸ್ವಾಮಿ ಅಂತ ಮಹೇಶ್ ಕುಟುಂಬಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ಕಾಂಪೌಂಡ್ ಕಟ್ಟೋದಕ್ಕೆ ಯಾಕೆ ಅನುಮತಿ ಕೊಟ್ಟರು? ಅದಾದ ಬಳಿಕ ಈಗ ಕಾಂಪೌಂಡ್ ಒಡೆಯೋದಕ್ಕೆ ಯಾಕೆ ಮುಂದಾಗ್ತಿದ್ದಾರೆ? ಇಲ್ಲಿ ರಾಜಕೀಯ ಹುನ್ನಾರ ನಡೀತಾ ಇದೆಯಾ? ಯಾರ ಒಂದಷ್ಟು ಒತ್ತಡ ಇರ್ಬೋದಿಲ್ಲಿ? ಒಂದಷ್ಟು ಪ್ರಭಾವಿಗಳು ಏನಾದರೂ ಇಲ್ಲಿ ಒತ್ತಡ ಹೇರ್ತಿದ್ದಾರಾ? ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದ್ವೆ. ಅಲ್ಲಿನ ನಿವಾಸಿಯಾಗಿರುವಂಥ ಮಹೇಶ್ ಹಾಗೂ ಅವರ ಕುಟುಂಬಸ್ಥರು ಏನಿದ್ದಾರೆ ಅಳಲು ತೋಡ್ಕೊಳ್ತಾ ಇದ್ದಾರೆ. ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಾಂಪೌಂಡ್ ಕಟ್ಟಿಸ್ಕೊಂಡಿರ್ತಾರೆ. ಅನುಮತಿ ಸಿಕ್ಕಿದ ಮೇಲೆ ತಾನೇ ಕಟ್ಟಿಸ್ಕೊಂಡಿರೋದು. ಈಗ ಯಾಕೆ ಕಾಂಪೌಂಡ್ ಒಡೆಯೋದಕ್ಕೆ ಮುಂದಾಗ್ತಿದ್ದಾರೆ? ಅದೇ ಈಗ ಸದ್ಯಕ್ಕಿರುವಂಥ ಯಕ್ಷ ಪ್ರಶ್ನೆ. ಮಹೇಶ್ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಕುಟುಂಬಸ್ಥರು ಕೂಡ ಕಣ್ಣೀರು ಹಾಕಿದ್ದಾರೆ, ನಮಗೆ ನ್ಯಾಯ ಕೊಡಿಸಿ ಅಂತ. ನಾವು ಎಸ್.ಟಿ ಸಮುದಾಯದವರು, ನಾವು ಏನು ತಿಳ್ಕೊಳ್ಳದೆ ಹೋದಂಥ ಜನ, ಅಮಾಯಕರು ನಾವು. ನಮಗೆ ಆ ಜಾಗನ ಏನಾರ ಮಾಡಿ ಹೊಡ್ಕೋಬೇಕು ಅಂತ ತುಂಬ ಕಿರುಕುಳ ಕೊಡ್ತಾ ಇದ್ದಾನೆ. ಅದಲ್ಲದೆ ಅವನು ನಮ್ಮನ್ನ ಬೇರೆ ರೀತಿಲೆಲ್ಲ ನಿಂದಿಸ್ತಾನೆ, ಹೇಗೆಲ್ಲ ಟಾರ್ಚರ್ ಕೊಡ್ತಾನೆ. ಇದಕ್ಕೆ ನೀವು ನ್ಯಾಯ ದೊರಕಿಸ್ಕೊಡಿ, ನಮಗೆ ನಿಮ್ಮಿಂದ ನಮಗೆ ನಮ್ಗೆ ಒಳ್ಳೇದು ಮಾಡಿಕೊಡಿ ದಯವಿಟ್ಟು. ನಮ್ಗೆ ಏನಂತಲೇ ಗೊತ್ತಾಗ್ತಿಲ್ಲ. ಅವನಂತೂ ಮೇಲ್ ಇದು ಅಂದ್ಬಿಟ್ಟು ಅವನು ಭಾರಿ ನಮಗೆ ಹಿಂದುಳಿದ ಜಾತಿ ಜನ ಅಂದ್ಬಿಟ್ಟು ನಮಗೆ ಎಸ್.ಟಿ ಸಮುದಾಯದವ್ರೊಂದು ಭಾರಿ ಹಿಂಸೆ ಕೊಡ್ತಾನೆ. ನನಗೆ ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ, ನನ್ನ ಕೈಲಿ ಏನು ಆಯ್ತಾನೇ ಇಲ್ಲ. ನನಗೆ ಯಾರೂ ನಾನು ಸಹಾಯಕ್ಕಿಲ್ಲ. ನೀವೇ ನನಗೆ ನಾನು ಒಂದು ನ್ಯಾಯ ದೊರಕಿಸ್ಕೊಡಿ. ನನಗೆ ಮೇಲೆ ಹೋಗೋಕ್ಕೆ ಅಧಿಕಾರಿಗಳ ಹತ್ರ ಹೋಗಿ ಮಾತಾಡೋಷ್ಟು ನನಗೆ ಇಲ್ಲ. ಆ ಪಾಠ ನನ್ನ ಜಾಗ ಉಳಿಸ್ಕೊಡಿ ನನಗೆ. ನಾನು ಇನ್ನೇನು ಬೇಡ ಇಲ್ಲಿ ನನಗೆ. ಫಸ್ಟು ನಮಗೆ ಕಾಂಪೌಂಡ್ ನಿರ್ಮಾಣಕ್ಕೆ ನಾವು ಲೈಸೆನ್ಸ್ ತಗೊಂಡಿದ್ವಿ. ಏನು ತಗೊಂಡಿದ್ದು ಅಂದರೆ ಒಂದು 2 ವರ್ಷದ ಹಿಂದ್ಗಡೆ ನಾವು 2 ವರ್ಷನೇ ಆಗಿದ್ದು ತಗೊಂಡಿದ್ದಾಗ ನಮ್ಮ ಅಪ್ಪ ಅವ್ರು ಸತ್ತೋಗ್ಬಿಟ್ಟು. ಆ ಸತ್ತೋದಂಥ ಟೈಮಲ್ಲಿ ನಮಗೆ ಯಾವುದೇ ದುಡ್ಡು ಅನುಕೂಲತೆ ಇರಲಿಲ್ಲ. ಅದಾದಮೇಲೆ ನಾನು ಸುತ್ತೋದಾಗ ನಾನು ಆ ಮಣ್ಣು ಮಾಡೋಕ್ಕೆ ನಾನು ಬರನೇ ಇಲ್ಲ. ನೀವು ಹುಷಾರಿದ್ದೀನಿ, ನಾನು ಆರೋಗ್ಯ ಕೆಟ್ಟಾಗಿ ಕೋಮಾ ಸ್ಟೇಜಲ್ಲಿದ್ದೆ. ಅಂಥ ಟೈಮಲ್ಲಿ ನಮ್ಮ ಕಾಂಪೌಂಡ್ ಲೈಸೆನ್ಸ್ ಇದ್ದನ್ನು ಕಟ್ಕೊಳ್ಳೋಕ್ಕಾಗಲಿಲ್ಲ. ಅದಾದಂಥ ಟೈಮಲ್ಲಿ ಸುಮ್ಮನೆ ಅದನ್ನ ಹುಡ್ಕೋತಂಗೆ. ಅದಾದಮೇಲೆ ಒಂದು ಸ್ವಲ್ಪ ದಿವಸ ಬಿಟ್ಟು ನಾವು ಕಟ್ಕೊಳ್ಳೋಣ ಅಂತ ಹೋದಾಗ ಪಕ್ಕದವರು ತಡೆದ್ರು. ಯಾಕಪ್ಪ ಅಂತಂದರೆ ನೀವು ಇಲ್ಲಿ ಕಟ್ಟಾಗಿಲ್ಲ ಇದು ಅಂತಂದು. ಆಗ ನಾವು ಕಂಪ್ಲೇಂಟ್ ಕೊಟ್ಟಾಗ ಲೈಸೆನ್ಸ್ ಇದೆ, ಆಮೇಲೆ ನಮಗೆ ರೆಕಾರ್ಡ್ಸ್ ಇದೆ, ಆಮೇಲೆ ಕಂದಾಯ ಕಟ್ಟಿದ್ದೀನಿ ಅಂದ್ಬಿಟ್ಟು ಮೇಡಮ್ ಅವ್ರಿಗೆಲ್ಲ ತೋರಿಸ್ದೆ. ಮೇಡಮ್ ಅವ್ರು ಏನು ಮಾಡಿದ್ರು, ಆರೈನ ಕರೆದು ಅಲ್ಲಿ ಹೋಗಿ ಜಾಗನ ಪರಿಶೀಲನೆ ಮಾಡಿ ನೀನು ತೋರಿಸು ಅಂತ, ಏನಿದೆ ನೋಡ್ಕೊಬರೋ ಅಂತ ಹೇಳಿದ್ರು. ಬಂದಾದ್ಮೇಲೆ ಆರೈ ಅವರು ಕರೆಕ್ಟ್ ಇದೆ ಮೇಡಮ್ ಅವರೇ ಅಂತಂದರು. ಆಗ ಅವ್ರಿಗೆ ಕಟ್ಟಕ್ಕೆ ಅನುಮತಿ ಕೊಡಿ ಅಂತಂದರು. ಅನುಮತಿ ಕೊಟ್ಟಾದ್ಮೇಲೆ ಅವ್ರಿಗೆ ನೀವು ತಡೆಯಂತ ಅಕ್ಕಿಲ್ಲ ಅಂತ ಪಕ್ಕದವ್ರಿಗೆ ಹೇಳಿದ್ರು. ಅವ್ರು ಏನು ಮಾಡಿದ್ರು, ಆಯಿತು ಅಂದ್ಬಿಟ್ಟು ಒಪ್ಕೊಂಡು ಅವರು ಕೊಟ್ಟು ಕಳಿಸಾದ್ಮೇಲೆ ಇದ್ರು. ಆದರೆ ಬೆಳಗ್ಗೆ ತಿರುಪನ ತಡೆದ್ರು. ಬೆಳಿಗ್ಗೆ ತಡೆದಾದಾಗ ನಾವು ಇವ್ರಿಗೆ ಹೇಳೋಕ್ಕಾಗಲ್ಲ, ಮೇಡಮ್ ಅವ್ರು ರಜದಲ್ಲೇ ಇದ್ದಾರೆ ಅಂದ್ಬಿಟ್ಟು ನಾವು ಹೋಗಿ ಕಂಪ್ಲೇಂಟ್ ಮಾಡಿದ್ವಿ. ಇಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದಾಗ ಪೊಲೀಸ್ನವ್ರು ಕರೆಸಿ ನಿನ್ನ ಕಂಪ್ಲೇಂಟ್ ಆಗಿದೆ ಬಪ್ಪ ಇಲ್ಲ ಅಂತ ಕರೆಸಿ ಕೇಳಿದ್ರು. ಸಾಹೇಬರು ಸುಧಾ ಬಂದು ಪರಿಶೀಲನೆ ಮಾಡಿದ್ದಾರೆ ಅವ್ರಿಗೆ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ತೊಂದ್ರೆನ ನೀವು ಅಂತ. ಆದ್ರೂ ಅವರು ಬಂದು ಇದು ಮಾಡಲಿಲ್ಲ. ಲಾಸ್ಟಲ್ಲಿ ಬಂದು ಇವ್ರು ಏನು ಮಾಡಿದ್ರು, ಕರೆಸಿ ಎಂಕ್ವೈರಿ ಮಾಡಿದಾಗ ಮುಚ್ಚಳಿಕೆ ಬರ್ಕೊಟ್ರು. ಯಾವುದೇ ರೋಡ್ ಇಲ್ಲ ಅಲ್ಲಿ ಸರ್, ನಮ್ಗೆ ಇದಕ್ಕೇನು ಇಲ್ಲ ಸರ್, ತೊಂದರೆ ಅವ್ರು ಮಾಡ್ಕೋಬೋದು ಸರ್ ಅಂತ ಬರ್ಕೊಟ್ಟಾದ್ಮೇಲೆ ನೀವು ಕಟ್ಕೊ ಹೋಗಿನಿ ಸತಿ, ಏನೂ ಇಲ್ಲ, ಪ್ರಾಬ್ಲಮ್ ಇಲ್ಲ ಅಂತೇಳಿ. ನೆಕ್ಸ್ಟು ಅದರ ನಾಳೆಗೆ ತಿರುಪತಿ ನೆಕ್ಸ್ಟ್ ಇವರು ಸ್ಟಾರ್ಟ್ ಮಾಡಿದ್ರು. ಪ್ರವೀಣ ಅನ್ನೋನು ಇಷ್ಟೆಲ್ಲ ಅವ್ರಿಗೆ ಹೇಳ್ಕೊಟ್ಟು ಮಾಡಿಸ್ತಾ ಇರೋದು ಅಂತ ಆಮೇಲೆ ಗೊತ್ತಾಯ್ತು.